ಈಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ಯಾರ ಹತ್ರನೂ ಟೈಮೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ವರ್ಕಿಂಗ್ ಗಂಡ ಹೆಂಡತಿ ಇಬ್ರು ಯಾರು ಅಡುಗೆ ಮಾಡಲಿ ಅಂತ ಜಗಳ ಆಡ್ತಾನೆ ಇರ್ತಾರೆ. ಯಾಕಂದ್ರೆ ಅಡುಗೆ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ದಿನ ಬೆಳಗ್ಗೆ ವರ್ಕಿಂಗ್ ಗಂಡ ಹೆಂಡತಿ ಜಗಳ ಆಡ್ತಾನೆ ಇರ್ತಾರೆ. ಇದರ ಜೊತೆಗೆ ಸ್ಕೂಲು ಕಾಲೇಜ್ಗೆ ಹೋಗೋರು, ಟ್ರಿಪ್ಗೆ ಹೋಗೋರು, ಇಲ್ಲಾಂದ್ರೆ ಬೇರೆ ಕಂಟ್ರಿಗೆ ಓದಕ್ಕೆ ಹೋಗ್ತಾರಲ್ಲ, ಅವ್ರು ಎಲ್ರಿಗೂ ಕೂಡ ಇದೇ ಪ್ರಾಬ್ಲಮ್ಮು. ಬರೀ 10 ನಿಮಿಷ ತಿನ್ನಕ್ಕೆ 1 ಅವರ್ ಯಾರು ಅಡುಗೆ ಮಾಡ್ತಾರೆ ಅಂತ. ಇವರೆಲ್ಲರೂ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಜನ ಸೂಪರ್ ಆಗಿರೋ ಬಿಸ್ನೆಸ್ನ ಕಂಡುಹಿಡಿದಿದ್ದಾರೆ. ಅದೇ ಫ್ರೋಝನ್ ಫುಡ್ ಬಿಸ್ನೆಸ್. ಈ ಫ್ರೋಝನ್ ಫುಡ್ಡಲ್ಲೂ ಫ್ರೋಝನ್ ಚಪಾತಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ರೈಸ್ ತಿನ್ನೋರು ತುಂಬಾನೇ ಕಮ್ಮಿ, ಎಲ್ಲರೂ ಚಪಾತಿನ ಪ್ರಿಫರ್ ಮಾಡ್ತಾರೆ. ಇದೇ ರೀಸನ್ ಇಂದ ಫ್ರೋಝನ್ ಚಪಾತಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಆ ದಿನದಿಂದ ದಿನ ಡಿಮ್ಯಾಂಡ್ ಹೆಚ್ಚಾಗ್ತಾನೆ ಇದೆ. ನಾನು ಇವತ್ತಿನ ವಿಡಿಯೋದಲ್ಲಿ ಇಷ್ಟೊಂದು ಡಿಮ್ಯಾಂಡ್ ಇರುವಂತ ಫ್ರೋಝನ್ ಚಪಾತಿ ಬಿಸ್ನೆಸ್ ನ ಹೆಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಈ ಬಿಸ್ನೆಸ್ನ ಶುರು ಮಾಡಕ್ ಮುಂಚೆ ನೀವು ಒಳ್ಳೆ ರೆಸಿಪಿನ, ಒಳ್ಳೆ ಪ್ರೊಡಕ್ಷನ್ನ ರೆಡಿ ಮಾಡ್ಕೋಬೇಕು. ಅಂದ್ರೆ ನೀವು ಎಷ್ಟು ಹೆಲ್ದಿಯಾಗಿ ಚಪಾತಿನ ರೆಡಿ ಮಾಡ್ತೀರಾ ಅಂಡ್ ಯಾವೆಲ್ಲ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತೀರಾ ಅವೆಲ್ಲನೂ ಕೂಡ ಫಸ್ಟೇ ರೆಡಿ ಮಾಡ್ಕೋಬೇಕು. ಇದರ ಜೊತೆಗೆ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು? ಈ ಬಿಸ್ನೆಸ್ ಅಲ್ಲಿ ಬೇಸಿಕ್ ಆಗಿ ಈಗ ಕೆಲಸಕ್ಕೆ ಹೋಗುವಂತ ಗಂಡ ಹೆಂಡತಿ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಅಬ್ರಾಡ್ ಅಲ್ಲಿ ಓದ್ತಿರುವಂತ ಸ್ಟೂಡೆಂಟ್ಸ್ ಆಗಿರ್ಬೋದು, ಇವರೆಲ್ಲ ನಿಮ್ಮ ಪ್ರೈಮರಿ ಕಸ್ಟಮರ್ಸ್ ಆಗಿರ್ತಾರೆ. ಸೊ ಇವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ ನ ರನ್ ಮಾಡಬೇಕು. ಇದರ ಜೊತೆಗೆ ಪ್ಯಾಕೇಜಿಂಗ್ ಅಂಡ್ ಬ್ರ್ಯಾಂಡಿಂಗ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಈಗಿನ ಕಾಲದಲ್ಲಿ ಒಳ್ಳೆ ಪ್ಯಾಕೇಜಿಂಗ್ ಇದ್ರೆ, ಒಳ್ಳೆ ಬ್ರ್ಯಾಂಡ್ ನೇಮ್ ಇದ್ರೆ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ. ನಿಮ್ ಪ್ರಾಡಕ್ಟ್ ಎಷ್ಟೇ ಕ್ವಾಲಿಟಿ ಆಗಿದ್ರು ಕೂಡ ಹೊರಗಡೆ ಔಟ್ಲುಕ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಒಳ್ಳೆ ಪ್ಯಾಕೇಜಿಂಗ್ ಅಂಡ್ ಒಳ್ಳೆ ಬ್ರ್ಯಾಂಡಿಂಗ್ ಕೂಡ ಮಾಡಬೇಕು. ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ನೀವು ತಯಾರು ಮಾಡುವಂತ ಚಪಾತಿ ತುಂಬಾನೇ ಟೇಸ್ಟಿ ಆಗಿರ್ಬೇಕು, ಒಳ್ಳೆ ಕ್ವಾಲಿಟಿ ಇರಬೇಕು ಅಂಡ್ ನಮ್ಮ ಟ್ರೆಡಿಷನಲ್ ಫೀಲ್ ಕೂಡ ಕೊಡಬೇಕು. ಇದರ ಜೊತೆಗೆ ಮುಖ್ಯವಾಗಿ ಗೌರ್ಮೆಂಟ್ ಇಂದ ಏನೇನೆಲ್ಲ ಲೈಸೆನ್ಸ್ ನ ತಗೋಬೇಕು, ಏನೇನೆಲ್ಲ ಪರ್ಮಿಷನ್ಸ್ ನ ತಗೋಬೇಕು, ಇವೆಲ್ಲ ನಮ್ಮ ಬಿಸ್ನೆಸ್ ಸ್ಟಾರ್ಟಿಂಗ್ ಅಲ್ಲೇ ತಗೋಬೇಕು. ಇದು ಫುಡ್ ಬಿಸ್ನೆಸ್ ಆಗಿರೋದ್ರಿಂದ ನಮಗೆ ಮುಖ್ಯವಾಗಿ ಮೊದಲನೇದಾಗಿ FSSAI ಲೈಸೆನ್ಸ್ ನ ತಗೋಬೇಕು. ನಮ್ಮ ಬಿಸ್ನೆಸ್ ನ ರಿಜಿಸ್ಟರ್ ಮಾಡ್ಕೋಬೇಕು, GST ನ ಕೂಡ ರಿಜಿಸ್ಟರ್ ಮಾಡ್ಕೋಬೇಕು. ಇದರ ಜೊತೆಗೆ ಟ್ರೇಡ್ ಲೈಸೆನ್ಸ್ ನ ತಗೋಬೇಕು, ಫ್ಯಾಕ್ಟರಿ ಲೈಸೆನ್ಸ್ ನ ತಗೋಬೇಕು. ಅಂಡ್ ನೀವೇನಾದ್ರು ನಿಮ್ಮ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂದ್ರೆ ನೀವು IEC ನ ಮತ್ತೆ DGFT ಲೈಸೆನ್ಸ್ ನ ತಗೋಬೇಕು. ಇದರ ಜೊತೆಗೆ ನೀವು ಯಾವ ಸೈಜ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ, ಯಾವ ಲೊಕೇಶನ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಕೆಲವೊಂದು ಲೈಸೆನ್ಸ್ ನ, ಕೆಲವೊಂದು ಪರ್ಮಿಷನ್ಸ್ ನ ಕೂಡ ತಗೋಬೇಕು. ಅಂಡ್ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮಗೆ ಮುಖ್ಯವಾಗಿ ಏನೇನೆಲ್ಲ ಮಷಿನ್ಸ್ ಬೇಕಾಗುತ್ತೆ ಅಂದ್ರೆ, ಮೊದಲನೇದಾಗಿ ನಿಮಗೆ ದೋಕ್ ನೀಡರ್ ಮಷಿನ್ ಬೇಕಾಗುತ್ತೆ. ಈ ಮಷಿನ್ ನ ಬೆಲೆ 20,000ದಿಂದ 1 ಲಕ್ಷದವರೆಗೂ ವೇರಿ ಆಗುತ್ತೆ. ಎರಡನೇದಾಗಿ ನಿಮಗೆ ಚಪಾತಿ ರೋಲಿಂಗ್ ಮಷಿನ್ ಬೇಕಾಗುತ್ತೆ. ಇದು 10,000ದಿಂದ 50,000ದವರೆಗೂ ವೇರಿ ಆಗುತ್ತೆ. ಮೂರನೇದಾಗಿ ನಿಮಗೆ ತವಾ ಇಲ್ಲಾಂದ್ರೆ ಗ್ರಿಡಲ್ ಬೇಕಾಗುತ್ತೆ. ಇದು ನಿಮಗೆ 5,000ದಿಂದ 20,000ದವರೆಗೂ ಸಿಗುತ್ತೆ. ನಾಲ್ಕನೇದಾಗಿ ನಿಮಗೆ ಬ್ಲಾಸ್ಟ್ ಫ್ರೀಸರ್ ಬೇಕಾಗುತ್ತೆ. ಅಂಡ್ ಇದ್ರ ಬೆಲೆ 1 ಲಕ್ಷದಿಂದ 5 ಲಕ್ಷದವರೆಗೂ ವೇರಿ ಆಗುತ್ತೆ. ಅಂಡ್ ಇದರ ಜೊತೆಗೆ ಪ್ಯಾಕೇಜಿಂಗ್ ಎಕ್ವಿಪ್ಮೆಂಟ್ಸ್ ಅಂತ ನಿಮಗೆ 20,000ದಿಂದ 1 ಲಕ್ಷದವರೆಗೂ ದುಡ್ಡು ಬೇಕಾಗುತ್ತೆ. ಇವೆಲ್ಲ ಮಷಿನ್ ಪ್ರೈಸ್ಗಳು ಏನಿದೆ ಅದರ ಸೈಜ್ ಮೇಲೆ, ಅದರ ಫೀಚರ್ಸ್ ಮೇಲೆ ಕಾಸ್ಟ್ ವೇರಿ ಆಗುತ್ತೆ. ಇದರ ಜೊತೆಗೆ ನಿಮಗೆ ವ್ಯಾಕ್ಯೂಮ್ ಸೀಲರ್ ಆಗಿರ್ಬೋದು, ಲೇಬಲಿಂಗ್ ಮಷಿನ್ ಆಗಿರ್ಬೋದು, ಇವೆಲ್ಲ ಕೂಡ ಬೇಕಾಗುತ್ತೆ. ಅಂಡ್ ಇವೆಲ್ಲಾನು ಇಡಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ರೂಮ್ ಕೂಡ ಬೇಕಾಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ನೀವೆಷ್ಟು ಹೈಜೀನ್ ಆಗಿ ಮಾಡ್ತೀರಾ ಅಂತ ಹೈಜೀನ್ಗೆ ಅಂತಾನೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಕೂಡ ಬೇಕಾಗುತ್ತೆ. ಇದರ ಜೊತೆಗೆ ನಿಮಗೆ ಮುಖ್ಯವಾಗಿ ಬಿಸ್ನೆಸ್ ಮಾಡಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ಸ್ ಅಂದ್ರೆ ವೀಟ್, ಗೋಧಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ನೀವು ಅಲ್ಲೇ ಹೈ ಕ್ವಾಲಿಟಿಲೇ ತಗೋಬೇಕು. ಇದರ ಜೊತೆಗೆ ಸೇಫ್ಟಿ ಅಂಡ್ ಹೈಜೀನ್ಗೋಸ್ಕರ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಕೂಡ ನೀವು ತಗೋಬೇಕು. ನೀವು ರಾ ಮೆಟೀರಿಯಲ್ಸ್ ನ ತಂದ್ಬಿಟ್ಟು ನಿಮ್ಮ ಮಷೀನ್ ಅಲ್ಲಿ ಹಾಕ್ಬಿಟ್ಟು ನೀವು ಪ್ರಾಡಕ್ಟ್ ನ ಎಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ರು ಜನರನ್ನ ತಲುಪಿಸಕ್ಕೆ ಒಳ್ಳೆ ಮಾರ್ಕೆಟಿಂಗ್ ನೇ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಈ ಬಿಸ್ನೆಸ್ಗೆ ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ನಾನು 7 ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ಮೊದಲನೇದಾಗಿ ಬ್ರ್ಯಾಂಡ್ ಐಡೆಂಟಿಟಿ ಅಂಡ್ ಪ್ಯಾಕೇಜಿಂಗ್. ನಮ್ಮ ಪ್ರಾಡಕ್ಟ್ ಒಳಗಿಂದ ಎಷ್ಟೇ ಚೆನ್ನಾಗಿದ್ರು ಔಟ್ಲುಕ್ ತುಂಬಾನೇ ಇಂಪಾರ್ಟೆಂಟ್ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಅದಕ್ಕೋಸ್ಕರ ಒಳ್ಳೆ ಪ್ಯಾಕೇಜಿಂಗ್ ಆಗಿರಬೇಕು, ಒಳ್ಳೆ ಬ್ರ್ಯಾಂಡ್ ಕೂಡ ಕ್ರಿಯೇಟ್ ಮಾಡಿರಬೇಕು. ಎರಡನೇದಾಗಿ ಆನ್ಲೈನ್ ಪ್ರೆಸೆನ್ಸ್. ಇದು ನಮ್ಮ ವೆಬ್ಸೈಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ಆನ್ಲೈನ್ ಪ್ರೆಸೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಅದು ಈಗಿನ ಕಾಲದಲ್ಲಿ ನೀವೆಷ್ಟು ಆಕ್ಟಿವ್ ಆಗಿರ್ತೀರಾ ಆನ್ಲೈನ್ ಅಲ್ಲಿ ಅಷ್ಟು ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ. ಮೂರನೇದಾಗಿ ಇನ್ ಸ್ಟೋರ್ ಪ್ರಮೋಷನ್ಸ್. ನೀವು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಹೋಲ್ಸೇಲ್ ಮಾರ್ಕೆಟ್ ಆಗಿರ್ಬೋದು, ರೀಟೇಲ್ ಮಾರ್ಕೆಟ್ ಆಗಿರ್ಬೋದು, ಅವ್ರಗಳ ಹತ್ರ ಒಳ್ಳೆ ಕಾಂಟ್ಯಾಕ್ಟ್ ನ ಇಟ್ಕೊಂಡು ಅಲ್ಲಿ ಕೂಡ ಮಾರ್ಕೆಟಿಂಗ್ ಮಾಡ್ಬೇಕು ನೀವು. ನಾಲ್ಕನೇದಾಗಿ ಲೋಕಲ್ ಅಡ್ವರ್ಟೈಸಿಂಗ್ ಅಂದ್ರೆ ರೇಡಿಯೋ ಆಗಿರ್ಬೋದು, ಟಿವಿ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಅಲ್ಲಿ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ಅಲ್ಲಿರುವಂತ ಆಡಿಯನ್ಸ್ಗೆ ನೀವು ಮಾರ್ಕೆಟಿಂಗ್ ಮಾಡಬೇಕು. ಐದನೇದಾಗಿ ಪ್ರಮೋಷನ್ಸ್ ಅಂಡ್ ಡಿಸ್ಕೌಂಟ್ಸ್. ನೀವು ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದ್ದೀರಾ ಅಂದ್ರೆ ಜನರಿಗೆ ಒಳ್ಳೆ ಆಫರ್ಸ್ ನ, ಒಳ್ಳೆ ಡಿಸ್ಕೌಂಟ್ಸ್ ನ ಕೊಟ್ರೆ ತಾನೇ ಅವ್ರಿಗೆ ಜಾಸ್ತಿ ಅಟ್ರಾಕ್ಟ್ ಆಗೋದು. ಇದರ ಜೊತೆಗೆ ನಿಮ್ಗೆ ಆಲ್ರೆಡಿ ಇರುವಂತ ಕಸ್ಟಮರ್ ನ ಲಾಯಲ್ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಕ್ಕೆ ಅವರಿಗೆ ಸ್ವಲ್ಪ ಸ್ಪೆಷಲ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ಸ್ವಲ್ಪ ಜಾಸ್ತಿ ಆಫರ್ಸ್ ನ ಕೊಡಬೇಕು. ಆರನೇದಾಗಿ
ಎರಡನೇದಾಗಿ ಪಾರ್ಟ್ನರ್ಶಿಪ್ ಅಂಡ್ ಕೊಲಾಬ್ರೇಷನ್. ನೀವು ಯಾವ್ದಾದ್ರು ಕ್ಯಾಟರಿಂಗ್ ಸರ್ವಿಸ್ ಅವ್ರ ಜೊತೆ, ರೆಸ್ಟೋರೆಂಟ್ಗಳ ಜೊತೆ, ಇಲ್ಲಾಂದ್ರೆ ಕಾರ್ಪೊರೇಟ್ ಕಂಪ್ನಿಯವ್ರ ಜೊತೆ ನೀವು ಕೊಲಾಬ್ರೇಷನ್ ಆದ್ರೆ ನಿಮ್ಮ ಬಿಸ್ನೆಸ್ಗೆ ಅದಕ್ಕಿಂತ ಮಾರ್ಕೆಟಿಂಗ್ ಬೇರೆ ಯಾವುದು ಬೇಡ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಇರ್ತಾರೆ, ನೀವು ಅವ್ರ ಜೊತೆ ಕೊಲಾಬ್ರೇಷನ್ ಆದ್ರೆ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಈಸಿಯಾಗಿ ಅವ್ರ ಹತ್ರ ಸೇಲ್ ಮಾಡ್ಬೋದು. ಏಳನೇದಾಗಿ ಇವೆಂಟ್ಸ್ ಆ್ಯಂಡ್ ಎಕ್ಸಿಬಿಷನ್. ಫುಡ್ ಇವೆಂಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಫುಡ್ ಫೆಸ್ಟಿವಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡೋದ್ರಿಂದ ತುಂಬ ಜಾಸ್ತಿ ರೀಚ್ ಸಿಗುತ್ತೆ. ಈ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಹೆಂಗೆ ಮಾಡಿದ್ದು ಅಂತ ಹೇಳಿದೆ ಆಯಿತು. ಈಗ ಮುಖ್ಯವಾಗಿ ಈ ಬಿಸ್ನೆಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳ್ತೀನಿ. ನಾನು ಆಗಲೇ ಹೇಳಿರೋ ಥರ ದೋಕ್ ನೀಡಿಂಗ್ ಮಷೀನಿಂದ ನಿಮಗೆ 50ರಿಂದ 1 ಲಕ್ಷದವರೆಗೂ ಬೇಕಾಗುತ್ತೆ. ಚಪಾತಿ ರೋಲಿಂಗ್ ಮಷೀನಿಂದ ನಿಮಗೆ 1ರಿಂದ 2 ಲಕ್ಷದವರೆಗೂ ಬೇಕಾಗುತ್ತೆ. ಚಪಾತಿ ಪ್ರೆಸ್ ಮಷೀನ್ ಅಂತ ನಿಮಗೆ 1ರಿಂದ 2 ಲಕ್ಷದವರೆಗೂ ಬೇಕಾಗುತ್ತೆ. ತವಾ ಅವ್ರ ಚಪಾತಿ ಬೇಕಿಂಗ್ ಮಷೀನ್ ಅಂತ ನಿಮಗೆ 1ರಿಂದ 3 ಲಕ್ಷದವರೆಗೂ ಬೇಕಾಗುತ್ತೆ. ಬ್ಲಾಸ್ಟ್ ಫ್ರೀಸರ್ ಅಂತ ನಿಮಗೆ 2ರಿಂದ 5 ಲಕ್ಷದವರೆಗೂ ಬೇಕಾಗುತ್ತೆ. ಕೋಲ್ಡ್ ಸ್ಟೋರೇಜ್ ರೂಮ್ ಅಂತ ನಿಮಗೆ 3ರಿಂದ 8 ಲಕ್ಷದವರೆಗೂ ಬೇಕಾಗುತ್ತೆ. ಪ್ಯಾಕೇಜಿಂಗ್ ಮಷೀನ್ ಅಂತ ನಿಮಗೆ 50ರಿಂದ 1 ಲಕ್ಷದವರೆಗೂ ಬೇಕಾಗುತ್ತೆ. ವ್ಯಾಕ್ಯೂಮ್ ಸೀಲರ್ ಅಂತ ನಿಮಗೆ 30,000ದಿಂದ 1 ಲಕ್ಷದವರೆಗೂ ಬೇಕಾಗುತ್ತೆ. ಲೇಬಲಿಂಗ್ ಮಷೀನ್ ಅಂತ ನಿಮಗೆ 20,000ದಿಂದ 50,000ವರೆಗೂ ಬೇಕಾಗುತ್ತೆ. ಆಮೇಲೆ ನಿಮಗೆ ರಾ ಮೆಟೀರಿಯಲ್ಸ್ಗೆ ಅಂತಾನೆ 50,000ದಿಂದ 1 ಲಕ್ಷದವರೆಗೂ ಬೇಕಾಗುತ್ತೆ. ಆಮೇಲೆ ಫ್ಯಾಕ್ಟರಿ ಸೆಟಪ್ ಅಂತ ನಿಮಗೆ 1 ಲಕ್ಷದಿಂದ 5 ಲಕ್ಷದವರೆಗೂ ಬೇಕಾಗುತ್ತೆ. ಅದು ಡಿಪೆಂಡ್ ಅಪಾನ್ ಯುವರ್ ಲೊಕೇಶನ್. ಆಮೇಲೆ ಲೈಸೆನ್ಸ್ ಅಂಡ್ ಪರ್ಮಿಷನ್ಸ್ ಇಂದ ನಿಮಗೆ 20,000ದಿಂದ 50,000ವರೆಗೂ ಬೇಕಾಗುತ್ತೆ. ಮಾರ್ಕೆಟಿಂಗ್ ಅಂಡ್ ಬ್ರಾಂಡಿಂಗ್ ಅಂತ ನಿಮಗೆ 50,000ದಿಂದ 1 ಲಕ್ಷದವರೆಗೂ ಬೇಕಾಗುತ್ತೆ. ಸೊ ಟೋಟಲ್ ಆಗಿ ನೀವು ಈ ಬಿಸ್ನೆಸ್ ನ ಸ್ಮಾಲ್ ಸ್ಕೇಲ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮಗೆ 6 ಲಕ್ಷದಿಂದ 10 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದೇ ಮೀಡಿಯಂ ಸ್ಕೇಲ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ 10 ಲಕ್ಷದಿಂದ 20 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದೇ ನೀವೇನಾದ್ರು ದೊಡ್ಡದಾಗಿ ಲಾರ್ಜ್ ಸ್ಕೇಲ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ 20 ಲಕ್ಷದಿಂದ 30 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇದರ ಜೊತೆಗೆ ಮಂತ್ಲಿ ಆಪರೇಷನಲ್ ಕಾಸ್ಟ್ ಏನ್ ಬರುತ್ತೆ ಅಂದ್ರೆ ರಾ ಮೆಟೀರಿಯಲ್ಸ್ ಅಂತ ನಿಮಗೆ 1ರಿಂದ 2 ಲಕ್ಷದವರೆಗೂ ಖರ್ಚು ಬರುತ್ತೆ. ಲೇಬರ್ ಕಾಸ್ಟ್ ಅಂತ ನಿಮಗೆ 50,000ದಿಂದ 1.5 ಲಕ್ಷದವರೆಗೂ ಬರುತ್ತೆ. ಯುಟಿಲಿಟೀಸ್ ಅಂತ 20,000ದಿಂದ 50,000ವರೆಗೂ ಬರುತ್ತೆ. ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಅಂತ ನಿಮಗೆ 30,000ದಿಂದ 1 ಲಕ್ಷದವರೆಗೂ ಬರುತ್ತೆ. ಮಾರ್ಕೆಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ನಿಮಗೆ 50,000ದಿಂದ 1 ಲಕ್ಷದವರೆಗೂ ಬರುತ್ತೆ. ಮಿಸಲೇನಿಯಸ್ ಕಾಸ್ಟ್ ಅಂತ ನಿಮಗೆ 10,000ದಿಂದ 30,000ವರೆಗೂ ಬೇಕಾಗುತ್ತೆ. ಸೊ ಟೋಟಲ್ ಆಗಿ ನಿಮಗೆ 2,60,000ದಿಂದ 6,30,000ವರೆಗೂ ಆಪರೇಷನಲ್ ಕಾಸ್ಟ್ ಆಗುತ್ತೆ. ಸೊ ಈಗ ಕೊನೆಯದಾಗಿ ನೀವೆಲ್ಲರೂ ಕಾಯ್ತಿರೋದೇ ಪ್ರಾಫಿಟ್ ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪ್ರೊಡಕ್ಷನ್ ಕಾಸ್ಟ್. ನೀವು ಒಂದು ಚಪಾತಿನ ರೆಡಿ ಮಾಡಕ್ಕೆ ಪ್ರೊಡಕ್ಷನ್ ಕಾಸ್ಟ್ 3ರಿಂದ 4 ರೂಪಾಯಿ ಆದ್ರೆ ನೀವು ಅದನ್ನ 7ರಿಂದ 10 ರೂಪಾಯಿಗೆ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಸೆಲ್ ಮಾಡ್ತೀರಾ ಅಂದ್ರೆ ನೀವು 4ರಿಂದ 6 ರೂಪಾಯಿ ಪ್ರಾಫಿಟ್ ಮಾಡ್ಬೋದು. ನಮಗೆ ಬರುವಂತ 4ರಿಂದ 6 ರೂಪಾಯಿ ಪ್ರಾಫಿಟ್ ಅಲ್ಲಿ ನಾವು 5 ರೂಪಾಯಿನ ಆವರೇಜ್ ಆಗಿ ಕನ್ಸಿಡರ್ ಮಾಡಿ ನಾವು ಒಂದಿನಕ್ಕೆ 2,000 ಚಪಾತಿನ ಸೆಲ್ ಮಾಡಿದ್ರೆ ಸೊ 2,000 × 5 ಸೊ ನಾವು ಒಂದಿನಕ್ಕೆ ಟೋಟಲ್ ಆಗಿ 10,000 ರೂಪಾಯಿ ಪ್ರಾಫಿಟ್ ನ ಮಾಡಬಹುದು. ಅಂಡ್ ಈ 10,000ದಲ್ಲಿ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ರಿಮೂವ್ ಆಗಿರುತ್ತೆ. ಸೊ ಈ 10,000 ಅನ್ನೋದು ನಮಗೆ ಕ್ಲೀನ್ ಪ್ರಾಫಿಟ್. ಒಂದ್ ದಿನಕ್ಕೆ 10,000 ಅಂದ್ರೆ ನಾವು ಒಂದು ತಿಂಗಳಿಗೆ 3 ಲಕ್ಷದವರೆಗೂ ಪ್ರಾಫಿಟ್ ನ ಮಾಡಬಹುದು. ಈಗ ಗೊತ್ತಾಯ್ತಲ್ಲ ತುಂಬಾ ಡಿಮ್ಯಾಂಡ್ ಇರುವಂತ ಫ್ರೋಜನ್ ಚಪಾತಿ ಬಿಸ್ನೆಸ್ ನ ಹೆಂಗೆ ಸ್ಟಾರ್ಟ್ ಮಾಡೋದು, ತಿಂಗಳಿಗೆ 3 ಲಕ್ಷ ಪ್ರಾಫಿಟ್ ನ ಹೆಂಗ್ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡ್ಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದರ ಜೊತೆಗೆ ನಿಮ್ಗೆ ಬಿಸ್ನೆಸ್ ಬಗ್ಗೆ ಕೋರ್ಸ್ಗಳು ಬೇಕು ಅಂದ್ರೆ ನೀವು ಫಸ್ಟ್ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. ಅಲ್ಲಿರುವಂತ ಮೆಂಟರ್ಸ್ ನಿಮಗೆ ಕಂಪ್ಲೀಟ್ ನಾಲೆಜ್ ನ ಪ್ರೊವೈಡ್ ಮಾಡ್ತಾರೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.